ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಾನು ಈ ಸಂಘಟನೆ ನೇತೃತ್ವ ವಹಿಸಿಕೊಂಡು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮುಖ್ಯವಾಗಿ 4 ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ. ಮೊದಲನೇದು, ಹೈಕೋರ್ಟ್ ಆದೇಶದ ಪ್ರಕಾರ ಶಾಲಾ ಮತ್ತು ಶಿಕ್ಷಣ ಇಲಾಖೆ ನಮ್ಮ ಆಯಗಳಿಗೆ ಕನಿಷ್ಠ ವೇತನ ನಿಗದಿಪಡಿಸಿದಂತ ಒಂದು ಸ್ಪೀಕಿಂಗ್ ಆರ್ಡರ್ ಕೊಡಬೇಕಾಗಿತ್ತು 8 ವಾರದೊಳಗಾಗಿ. ಈಗಾಗಲೇ ಆ ಕಾಲಮಿತಿಯನ್ನು ಮೀರಿದ್ದಾರೆ. ಆದ್ರೂ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪೀಕಿಂಗ್ ಆರ್ಡರ್ ಬರ್ತಾ ಇಲ್ಲ ನಮ್ಗೆ. ಮತ್ತೆ ಅದಾದ್ಮೇಲೆ ಆಯಗಳ ಸಂಬಳವನ್ನ ಹೆಚ್ಚಿಗೆ ಮಾಡೋದು 17,000 ರೂಪಾಯಿಂದ 27,000 ರೂಪಾಯಿ ಸಂಬಳ ಹೆಚ್ಚಿಗೆ ಮಾಡೋದು ಸಂಬಂಧಪಟ್ಟಂಗೆ ಈಗಾಗಲೇ ಸುಮಾರು ಸಾರಿ ಪ್ರತಿಭಟನೆ ಮಾಡಿದೀವಿ. ಈಗಲೂ ಅದನ್ನ ಬೇಡಿಕೆ ಇಟ್ಟಿದೀವಿ. ಇಲ್ಲಿ ಆರ್ಥಿಕ ಇಲಾಖೆ ಕಳಿಸಿದೀವಿ, ಇನ್ನೂ ಯಾವ್ದು ಅಪ್ರೂವಲ್ ಬಂದಿಲ್ಲ, ಮಾಡ್ತೀವಿ ಅಂತ ಇದನ್ನೇ ಹೇಳ್ತಿದ್ದಾರೆ ಹೊರತಾಗಿ ಯಾವುದೇ ರೀತಿಯಾದಂತ ನಮ್ಗೆ ಆಯಗಳಿಗೆ ವೇತನ ಹೆಚ್ಚಳ ಸೌಲಭ್ಯ ಕೊಡ್ತಾ ಇಲ್ಲ. ಅದಾದ್ಮೇಲೆ ಆಯಗಳಿಗೆ ಬೇಸಿಗೆ ರಜೆಯಲ್ಲಿ ಸಂಬಳ ಕೊಡ್ತಾ ಇದ್ರು 2022ರಿಂದ 23ರಿಂದ ತಡೆ ಹಿಡಿದಿದ್ದಾರೆ. ಅದನ್ನ 2011ರಿಂದ ಕಂಟಿನ್ಯೂಸ್ಲಿ ಕೊಟ್ಟು 10 ವರ್ಷಗಳ ಕಾಲ ಸಂಬಳ ಕೊಟ್ಟು ಇವಾಗ 2 ತಿಂಗಳ ಸಂಬಳ ಇಲ್ಲದೆ ಹೊರಗಡೆ ಹಾಕಿದ್ದಾರೆ. ಆಮೇಲೆ ಆಯಗಳ ನಿವೃತ್ತಿಗೆ ಹೊಂದಬೇಕಾದ್ರೆ 2011ರಲ್ಲಿ NPS ಲೈಟ್ ಸ್ಕೀಮ್ ಅಡಿಯಲ್ಲಿ ಪೆನ್ಷನ್ ಬೆನಿಫಿಟ್ಸ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ರು. ಸರ್ಕಾರದ ಮಂಜೂರಾತಿನೂ ಕೊಟ್ಟಿತ್ತು. ಈಗ ಅದನ್ನ ಜಾರಿಗೊಳಿಸದೆ ಆಯಗಳನ್ನ 60 ವರ್ಷಕ್ಕೆ ರಿಟೈರ್ ಮಾಡಿ ಮನೆಗೆ ಕಳಿಸಿದ್ದಾರೆ. ಈ ರೀತಿ ಮಾಡಿ ಈಗ ಇಲ್ಲಿಗೆ 7-8 ವರ್ಷ ಆಯ್ತು ನಾವು ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ. ಇವತ್ತು ಮಾಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳನ್ನ ಖುದ್ದಾಗಿ ಭೇಟಿಯಾಗಿ ನಾವು ಕೊಟ್ಟಂತ ಬೇಡಿಕೆಗಳನ್ನ ಮತ್ತು ಅಹವಾಲು ಸ್ವೀಕರಿಸಿ ಶ್ರೀಯುತರು ಹೇಳ್ತಾರೆ, ಇದು ಒಂದೇ ದಿನದಲ್ಲಿ ಆಗೋದಲ್ಲ, ನೀವೊಂದು 15-20 ದಿನ ಬಿಟ್ಟು ಬನ್ನಿ, ಬಿಟ್ಟು ಬಂದ್ಮೇಲೆ ನೋಡೋಣ, ಮಾತಾಡೋಣ. ಈ ರೀತಿ ಆಶ್ವಾಸನೆಗಳನ್ನ ನಾವು ಸುಮಾರು ಕೇಳಿದೀವಿ. ಪ್ರತಿ ಸಾರಿ ಬಂದಾಗ್ಲೂ ಇವರು ಒಂದ್ 15 ದಿನ ಬಿಟ್ಟು ಬನ್ನಿ, ಅದಾದ್ಮೇಲೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳೋದು, ಆಯ್ತು ಇವ್ರಿಗೆ ಬೆಲೆ ಕೊಡೋದು, ನಾವು ವಾಪಸ್ ಪ್ರತಿಭಟನೆ ನಿಮ್ಗೆ ತಗೊಳ್ಳೋದು. ಈಗ ವಾಪಸ್ ಹೋದ್ಮೇಲೆ 15-20 ದಿನ ಆದ್ಮೇಲೆ ವಾಪಸ್ ನೀವು ಯಾರು ಅಂತ ಕೇಳ್ತಾರೆ. ವಾಪಸ್ ಅವರು ಯಾವ ಆಯಗಳು, ಎಲ್ಲಿಂದ ಬಂದ್ರು, ಏನ್ ಪ್ರತಿಭಟನೆ, ಏನ್ ಕೊಡ್ಬೇಕು, ನೋಡೋಣ, ತಗೊಳ್ಳಿ, ಮಾಡೋಣ, ಆರ್ಥಿಕ ಇಲಾಖೆ ಕಳ್ಸೋಣ, ಈ ತರ ಉಡಾಸೂತ್ರಗಳನ್ನು ಕೊಡ್ತಾರೆ ಶಿಕ್ಷಣ ಇಲಾಖೆಯವರು. ಇದನ್ನ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ. ಇವತ್ತಿನ ದಿನ ಪ್ರತಿಭಟನೆ ನಾವೇನ್ ತಗೊಂಡಿದೀವೋ ಈ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತಾ ಇದೀವಿ. ಪ್ರತಿಯೊಬ್ಬರು ಬೇರೆ ಬೇರೆ ರಾಜ್ಯದಿಂದ ಬಂದಂತ ಎಲ್ಲಾ ವಯಸ್ಸಾದ ಆಯಗಳು ಇವತ್ತಿದೇ ಫ್ರೀಡಂ ಪಾರ್ಕ್ ಅಲ್ಲಿ ರಾತ್ರಿ ಮಲಗ್ತಿದ್ದಾರೆ. ಬೆಳಿಗ್ಗೆ ಎದ್ದು 10 ಗಂಟೆ ಮತ್ತೆ ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೂ ಸರ್ಕಾರ ಹೈಕೋರ್ಟ್ ಆದೇಶದ ಪ್ರಕಾರ ಕೊಡಬೇಕಾಗಿರೋ ರೀಸೌಂಡ್ ಅಂಡ್ ಸ್ಪೀಕಿಂಗ್ ಆರ್ಡರ್ ಕೊಡೋವರೆಗೂ ನಾವು ಪ್ರತಿಭಟನೆಯನ್ನ ಹಿಂದಕ್ಕೆ ತಗೊಳ್ಳಲ್ಲ. ಮತ್ತೆ ನಮ್ಮ ಇನ್ನೂ ಉಳಿದ 2-3 ಬೇಡಿಕೆಗಳಿದ್ದಾವೆ. ಆಯಗಳಿಗೆ ವೇತನ ಹೆಚ್ಚಳ ಮಾಡೋದು, ಮತ್ತೆ ಬೇಸಿಗೆ ರಜೆ ಸಂಬಳ ಕೊಡೋದು, ಮತ್ತು ನಿವೃತ್ತಿ ಹೊಂದಿದ ಆಯಗಳಿಗೆ ಪೆನ್ಷನ್ ಅರಿಯರ್ಸ್ ಫಿಕ್ಸ್ ಮಾಡೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣ ಇಲಾಖೆ ತನ್ನ ಹತ್ರ ಇಟ್ಕೊಂಡಿರೋ ಫೈಲ್ ಅನ್ನು ಮುಂದುವರಿಸಿ ನಮ್ಗೆ ಕೊಡಬೇಕಾಗಿರೋ ಆದೇಶಗಳನ್ನ ಸ್ಪಷ್ಟವಾಗಿ ಕೊಟ್ರೆ ನಾವು ಪ್ರತಿಭಟನೆ ಹಿಂದಕ್ಕೆ ತಗೋತೀವಿ. ಇಲ್ಲ ಅಂತಂದ್ರೆ ಅದು ಎಷ್ಟು ದಿನ ನಡೆಯುತ್ತೋ ಪ್ರತಿಭಟನೆನ ನಾವು ಸಂಘಟನೆ ಕಡೆಯಿಂದ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಮುಂದುವರಿಸ್ತಾನೆ ಇರ್ತೀವಿ ಅಂತ ಹೇಳಿ. ಸರ್, ಇವಾಗ ಕಳೆದ ಸರ್ಕಾರ ಕೊಡ್ತಾ ಇತ್ತ ಅಥವಾ ಈ ಸರ್ಕಾರ ನಿಲ್ಸಿದ್ಯಾ? ಇಲ್ಲ, ಯಾವ ಸರ್ಕಾರ ಅಂತಲ್ಲ, 2018ರಿಂದ ಈ ಸಮಸ್ಯೆ ಪ್ರಾರಂಭ ಆಗಿತ್ತು ನಮ್ಗೆ. 18ರಿಂದ 17,000 ಕೊಟ್ರು ನಮಗೆ. ಆ 17,000ನ 7ನೇ ವೇತನ ಆಯೋಗ ಮೊನ್ನೆ ಬಂತು, 1.5 ವರ್ಷ ಏನೋ ಆಯ್ತು. ಆ 7ನೇ ವೇತನ ಆಯೋಗದ ಪ್ರಕಾರ ನಮ್ಮ ಸ್ಕೇಲ್ ಏನಿದೆ 17,000, ಇದನ್ನ 27,000 ಮಾಡ್ಲೇಬೇಕು. ಅವರು ನಮಗ್ ಕೊಟ್ಟಿದೀವಿ ಅಂತ ಹೇಳಿ ಇದೇ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿಶೇಷ ತರಬೇತಿ ಪಡೆದ ಶಿಕ್ಷಕರಿಗೆ ಇವ್ರು 17,000 ಕೊಡ್ತಾರೆ. ಅದಾದ್ಮೇಲೆ ಈಗ ಅವ್ರದ್ದು 27 ಮಾಡಿದ್ದಾರೆ. ನಮ್ಮನ್ನ ಮರ್ತ್ ಬಿಡ್ತಾರೆ ಇವಾಗ. ಅವ್ರ ಶಿಕ್ಷಕರ ಅಷ್ಟೇ 27 ಕೊಡೋದು, ನಮಗಿಲ್ಲ. ಇವಾಗ ಬೇಸಿಗೆ ರಜೆಯಲ್ಲಿ ಸಂಬಳ ಕೊಡ್ತಿದ್ರು. ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಗ್ಯಾರಂಟಿ ಯೋಜನೆ ದುಡ್ಡು ಕಡಿಮೆ ಬಿದ್ದಿದೆ ಅಂತ. ಸೊ ಹಂಗಾಗಿ ನಮ್ಗೆ 2 ತಿಂಗಳು ಏನ್ ಕೊಡೋ ಅವಶ್ಯಕತೆ ಇಲ್ಲ. ನಮ್ದಂತಲ್ಲ, ಅಂಗನವಾಡಿ ಕಾರ್ಯಕರ್ತರು ಎಲ್ರಿಗೂ ಬೇಸಿಗೆ ರಜೆಯಲ್ಲಿ ಕೆಲಸ ಬಿಡಿಸಿದಾರೆ. ನೌಕರ ಬಿಡಿಸ್ಬಿಟ್ಟು ದುಡ್ಡು ಕಡಿಮೆ ಬಿದ್ದಿದೆ ಅಂತ ಖಜಾನೆಗೆ ಇದನ್ನ ತಗೊಂಡೋಗಿ ಅಲ್ಲಿಗೆ ತುಂಬಿಟ್ಟು ಆಯಗಳ ಈ ಬಡವರು ದುಡ್ಡು ತಗೊಂಡೋಗಿ ಇವ್ರು ಗ್ಯಾರಂಟಿ ಯೋಜನೆಗೆ ಹಂಚ್ಕೊಂತಾರೆ. ಈ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ. ನಾವ್ ಇದನ್ನ ತುಂಬಾ ತೀವ್ರವಾಗಿ ಖಂಡಿಸ್ತಿದೀವಿ ಸಂಘಟನೆ ಕಡೆಯಿಂದ. ನಮಗ್ ಕೊಡಬೇಕಾಗಿರೋ ಬೇಡಿಕೆಗಳನ್ನ ಸ್ಪಷ್ಟವಾಗಿ ಅವ್ರು ಈಡೇರಿಸೋರಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ. ಈ ಸಂಬಂಧಪಟ್ಟಂತ ಶಿಕ್ಷಣ ಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ, ಅವ್ರ ಗಮನಕ್ಕೂ ತಂದಿದ್ವಿ ಸುಮಾರು ಸಾರಿ. ಆದ್ರೆ ಇಲ್ಲಿವರೆಗೂ ಆಯ್ತು ಯಾವುದೇ ರೀತಿಯಾದಂತ ಸ್ಪಂದನೆ ಇಲಾಖಾ ವತಿಯಿಂದ ನಮಗ್ ಬರ್ತಾ ಇಲ್ಲ. ಆಯಗಳಿಗೆ ವಯಸ್ಸಾಗೋಗಿರೋದೊಂದು, ನಿರಂತರವಾಗಿ ಹೋರಾಟ ಮಾಡೋ ಶಕ್ತಿ ಅವರಲ್ಲಿಲ್ಲ. ಇನ್ನೊಂದು 3-4 ವರ್ಷ ಆದ್ರೆ ರಾಜ್ಯದಾದ್ಯಂತ ಎಲ್ಲಾ ಆಯಗಳು ನಿವೃತ್ತಿ ಹೊಂದ್ತಾರೆ. ಅವ್ರ ನಿವೃತ್ತಿ ಹೊಂದೋದ್ರ ಒಳಗಡೆ ಅವ್ರ ಸೇವಾ ಭದ್ರತೆಯನ್ನು ಕೊಡ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಂಡು. ಸರ್, ಇವಾಗ ಮಾಡ್ತಾ ಇರೋದು ಇವರು ತಾತ್ಕಾಲಿಕ, ಹೌದು, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ 60 ವರ್ಷ ಆಗುತ್ತೆ, ನಿವೃತ್ತಿ ಆಗ್ತಾರೆ ಅಲ್ವಾ? ಹೌದು. ಮತ್ತೆ ಇವಾಗ ಇವ್ರಿಗೆ ಈ ಪರಿಸ್ಥಿತಿಲೇ ಇವ್ರಿಗೆ ಸಿಗ್ಬೇಕಾದ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಿವೃತ್ತಿ ಆದ್ಮೇಲೆ ನ್ಯಾಯ ಸಿಗುತ್ತಾ ಇವ್ರಿಗೆ? ಈಗಾಗಲೇ 2018ರಲ್ಲಿ ಕರ್ನಾಟಕದ 1800ಕ್ಕಿಂತ ಹೆಚ್ಚು ಜನ ಆಯಗಳನ್ನ ನಿವೃತ್ತಿ ಮಾಡ್ಬಿಟ್ಟಿದ್ದಾರೆ. ಅವ್ರು 60 ವರ್ಷ ಮುಗೀತು ಅಂತ ಅವ್ರಿಗೆ ರಿಟೈರ್ಡ್ ಮಾಡ್ಬಿಟ್ಟಾರೆ. ಈಗ ಅರ್ಧ ಜನ ತೀರೋಗಿದ್ದಾರೆ. ಈಗ ಇವ್ರು ಅಳಿವಿನ ಅಂಚಿನಲ್ಲಿದ್ದಾರೆ. ಇನ್ನೊಂದು 600 ಜನ ಕೆಲಸದಲ್ಲಿದ್ದಾರೆ. ಇನ್ನೊಂದು 3 ವರ್ಷ ಕಳೆದ್ಬಿಟ್ರೆ ಇವ್ರು ಕೆಲಸದಲ್ಲಿರಲ್ಲ. ಈಗ ಸರ್ಕಾರದ ತಲೆಯಲ್ಲಿ ಏನಿದೆ, ಶಿಕ್ಷಣ ಇಲಾಖೆ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಇನ್ನೊಂದು 3 ವರ್ಷ ಹಿಂಗೆ ಸತಾಯಿಸೋಣ,
ಹೆಂಗಿದ್ರು 3 ವರ್ಷದಲ್ಲಿ ರಿಟೈರ್ಡ್ ಆಗಿ ಹೋಗ್ಬಿಡ್ತಾರೆ ಎಲ್ಲರೂ. ಅಲ್ಲಿವರೆಗೂ ಕೊಡೋದೇ ಬೇಡ ಅಂತ ಅವ್ರು ನಿಂತ್ಕೊಂಡಿದ್ದಾರೆ. ನಾವು ಅಷ್ಟೇ ಹಠವಾಗಿ ನಾವು ನಿಂತ್ಕೊಂಡಿದೀವಿ. 3 ವರ್ಷ ಆಗ್ಲಿ ಅದು 6 ವರ್ಷ ಆಗ್ಲಿ ನಾವು ಹೋರಾಟ ಮಾಡ್ತಾನೆ ಬಂದಿದೀವಿ. ಇಲ್ಲಿ 7-8 ವರ್ಷದಿಂದ ಕಂಟಿನ್ಯೂಸ್ಲಿ ಹೋರಾಟ ಮಾಡ್ತಾನೆ ಇದೀವಿ, ಸರ್ಕಾರದ ಗಮನಕ್ಕೆ ತರ್ತಾನೆ ಇದೀವಿ. ಆದ್ರೆ ಸರ್ಕಾರ ಗಮನಕ್ಕೆ ತಗೊಳ್ತಾ ಇಲ್ಲ. ಯಾಕಂದ್ರೆ ಜನಸಂಖ್ಯೆ ಕಡಿಮೆ ಇದೆ, ಇನ್ನೊಂದು 600 ಜನ ಇದಾರೆ, ಇನ್ನೊಂದು 3 ವರ್ಷದಲ್ಲಿ ಇವ್ರು ಹೋಗ್ಬಿಟ್ರೆ ಯಾರು ಕೇಳ್ತಾರೆ ಇವ್ರನ್ನ? ವಾಪಸ್ ಕೇಳೋರಿಲ್ಲ. ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಸರ್ಕಾರ ನೋಡ್ತಾ ಇದೆ ನಮ್ಮನ್ನ. ಸರ್ ಇವಾಗ ಇವರು ಒಟ್ಟು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋ ಪ್ರಸ್ತುತ ಮೊನ್ನೆ ಇವರೇ ನಮ್ಗೆ 27,000 ಕೊಡೋದಕ್ಕೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಏನ್ ಸಲ್ಲಿಸಿದ್ರು ಅದ್ರಲ್ಲಿ ಇವರೇ ಒಪ್ಕೊಂಡಿರಂಗೆ 625 ಜನ ಕೆಲಸ ಮಾಡ್ತಿದ್ದಾರೆ. ಈಗ ಸುಮಾರು 2-2.5 ಸಾವಿರಕ್ಕಿಂತ ಹೆಚ್ಚು ಜನ ನಿವೃತ್ತಿ ಹೊಂದಿದ್ದಾರೆ. ಆಮೇಲೆ 700-800ಕ್ಕಿಂತ ಹೆಚ್ಚು ಜನ ಮರಣ ಹೊಂದಿದ್ದಾರೆ. ಇಷ್ಟಂತೂ ಮೊದಲಿಗೆ ಆಗಿದ್ದ ನೇಮಕಾತಿಯಲ್ಲಿ ಏನು 2,500-3,000 ಜನ ತಾತ್ಕಾಲಿಕವಾಗಿ ತಗೊಂಡಿರೋದು ನೇಮಕಾತಿಯನ್ನು ಅದೇ ಮಾಡ್ಕೊಂಡಿದ್ದಾರೆ. ತಾತ್ಕಾಲಿಕನೇ. ಅದನ್ನ ಇವ್ರು ಮಾಡ್ಕೊಂಡಿದ್ದಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಬಾಲವಾಡಿ ಅಂತ ಏನ್ ತೆಗೆದ್ರು, ಆ ಬಾಲವಾಡಿ ಕಾರ್ಯಕರ್ತರ ಅಂತ ತಗೊಂಡ್ರು. ಸರ್ಕಾರ ಇವತ್ತಿನ ಕಾಲದಲ್ಲಿ ಬಾಲವಾಡಿ ಹಂಗೆ ಇದ್ದಿದ್ರೆ ಇವ್ರಿಗೆ ಏನಾದ್ರು ಸಿಕ್ತಿತ್ತೇನೋ ಪೆನ್ಷನರಿ ಅಂತ. ಇವಾಗ ಇವ್ರು ನಾವು ಮರ್ತು ಮಾಡ್ಕೊಂಡಿವಿ, ನಾವು ಕೊಡಕ್ ಬರಲ್ಲ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಿಲ್ಲ ಅಂತಾರೆ. ಕಸ ಬೆಳಿಬೇಕಾದ್ರೆ ಆಯಬೇಕು, ಬೆಳಿಗ್ಗೆ 8 ಗಂಟೆ ಸ್ಕೂಲ್ ತೆಗಿಬೇಕಾದ್ರೆ ಆಯಬೇಕು, ಮಕ್ಕಳನ್ನ ನೋಡ್ಕೊಳಕ್ ಆಯಬೇಕು. ಎಷ್ಟೋ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ, ಇವ್ರಿಗೆ ಅತಿಥಿ ಶಿಕ್ಷಕರಿಲ್ಲ, ಯಾರಿಲ್ಲ. ನಮ್ಮ ಆಯಗಳು ಪಾಠ ಮಾಡ್ತಾರೆ, ಅಂತದಕ್ಕೆಲ್ಲ ಆಯಗಳು ಬೇಕು. ಆಯಾಗಳು ಪಾಠ ಮಾಡ್ತಾರ? ಪಾಠ ಮಾಡ್ತಾರೆ ಸರ್. ನಮ್ಮ ಆಯಗಳು ಎಷ್ಟೋ ಜನ ಮಕ್ಕಳು ನೋಡ್ಕೊಂತಾರೆ. ಓಕೆ. 3-4 ವರ್ಷದ ಮಕ್ಕಳನ್ನ ಅವರೆಲ್ಲ 3-4 ಕ್ಲಾಸ್ ಎಲ್ಲ ಮಕ್ಕಳಿಗೆಲ್ಲ ನೋಡ್ಕೊಂತಾರೆ. ಹೇಳಿ, ಆ ಮಕ್ಕಳಿಗೆ ಪಾಠ ಮಾಡೋ ಕೆಲಸ ಇದೆ. ಶೌಚಾಲಯ ತೊಳಸ್ತಾರೆ ನಮ್ಮ ಆಯಗಳ ಕಡೆಯಿಂದ. ನಮ್ಮ ಆಯಗಳು ಸ್ಕೂಲಲ್ಲಿ ಇಲ್ಲ ಅಂತಂದ್ರೆ ಈಗಾಗಲೇ ಶಿಕ್ಷಣ ಇಲಾಖೆ 2-3 ಸಾರಿ ತನ್ನ ಮರ್ಯಾದೆ ಕಳ್ಕೊಂಡಿದೆ. ಮಕ್ಕಳ ಕೈಯಿಂದ ಶೌಚಾಲಯ ತೊಳಸಿ ಸಿಗಾಕೊಂಡು ಅಲ್ಲಿಗೆ ಆಯಂಗ್ ಕೊಟ್ಟಿದ್ದಿದ್ರೆ ನಮ್ಗೆ ಆಯ ಮಾಡೋ ಕೆಲಸ ಅದು. ನೀವು ಆಯಗಳನ್ನ ಅಲ್ಲಿ ರಿಕ್ವೈರ್ ಮಾಡ್ಲಾರ್ದೆ ಮಕ್ಕಳ ಕೈಲಿ ಕೆಲಸ ಮಾಡಿಸ್ಬಿಟ್ಟು ನಿಮ್ ಹೆಡ್ ಮಾಸ್ಟರ್ ಮೇಲೆ ಇದು ಮಾಡ್ತೀರಾ. ನೀವು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡೋರು ಅವರೆಲ್ಲ. ನಮ್ಮ ಆಯಗಳು ಮಾಡ್ಬೇಕು ಅದನ್ನ. ಮರಗಿಡಗಳು ನೀರಿಡೋದು, ಟೇಬಲ್ ಒರೆಸೋದು, ಸ್ವಚ್ಛತೆ ಕೆಲಸ ಮಾಡೋರು ಎಲ್ಲ ಮಾಡೋರು ನಮ್ಮ ಆಯಗಳು. ನಮ್ಮ ಆಯಗಳಿಗೆ ನೀವು ಅಂತ ಕೆಲಸ ಮಾಡಿಸ್ಕೊಳಕ್ ಬೇಕಂತೀರಾ? ಅವ್ರ ಪೆನ್ಷನ್ಸ್ ಇಲ್ಲ, ಅರಿಯರ್ಸ್ ಇಲ್ಲ, ಸೇವಾ ಭದ್ರತೆನೇ ಇಲ್ಲ. ಎಷ್ಟ್ ದಿನ ಅಂತ ಹಿಂಗೆ ಕೇಳ್ಕೊತಾ ಕೂಡೋದು ಸರ್? ಒಟ್ಟಾರೆಯಾಗಿ ನಿಮ್ದು ಏನು ಬೇಡಿಕೆಗಳಿದೆ ಸರ್? ನನ್ನ ಈ ಬೇಡಿಕೆಗಳು ಈಡೇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಮುಂದಿನ ನಿರ್ಧಾರಗಳೇನು ಸರ್? ಈಗ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಖುದ್ದಾಗಿ ಭೇಟಿಯಾಗಿ ಇಲ್ಲೂ ಅಹವಾಲು ಸ್ವೀಕರಿಸಿ ಹೋಗಿದ್ದಾರೆ. ನಮಗೆ ಹೈಕೋರ್ಟ್ ಆದೇಶದ ಪ್ರಕಾರ ಒಂದು ಸ್ಪೀಕಿಂಗ್ ಆರ್ಡರ್ ಕೊಡ್ಬೇಕು ಅವರು. ಇದು ಆಯಗಳ ಕನಿಷ್ಠ ವೇತನ ನಿಗದಿಪಡಿಸೋದು ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಆಯಗಳ ವೇತನವನ್ನು 27,000 ರೂಪಾಯಿಗೆ ಹೆಚ್ಚಿಗೆ ಮಾಡಬೇಕು, 7ನೇ ವೇತನ ಆಯೋಗದ ವರದಿ ಅಂತೆ. ಆಮೇಲೆ ಆಯಗಳಿಗೆ ಬೇಸಿಗೆ ರಜೆಯಲ್ಲಿ ತಡೆ ಹಿಡಿದಂತ ವೇತನ ಮರಳಿ ಜಾರಿಗೊಳಿಸಬೇಕು. ಅದಾದ್ಮೇಲೆ ಆಯಗಳಿಗೆ NPS ಲೈಟ್ ಸ್ಕೀಮ್ ಒಳಗಡೆ ಏನ್ ಸರ್ಕಾರ ಈಗಾಗಲೇ ಮಂಜೂರಾತಿ ಕೊಟ್ಟಿದೇನೋ ಅದ್ರ ಪ್ರಕಾರ ಪೆನ್ಷನ್ ಅರಿಯರ್ಸ್ ಫಿಕ್ಸ್ ಮಾಡಬೇಕು. ಈ 4 ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಲಿಖಿತ ರೂಪದಲ್ಲಿ ಸ್ಪಷ್ಟ ಸರ್ಕಾರಿ ಆದೇಶಗಳನ್ನು ಕೊಡೋವರೆಗೂ ನಾವು ನಮ್ಮ ನಿಲುವನ್ನು ಹೇಳ್ತಾ ಇದೀವಿ. ಪ್ರತಿಭಟನೆನ ಹಿಂದಕ್ಕೆ ತಗೊಳ್ಳೋದಿಲ್ಲ. ಪ್ರತಿಭಟನೆ ಮುಂದುವರಿಸ್ತಾ ಇರ್ತೀವಿ. ಅದು 1 ದಿನ ಆಗ್ಲಿ 2 ದಿನ ಆಗ್ಲಿ, ಅದ್ ಎಷ್ಟು ದಿನ ನೋಡೋಣ. ಸರ್ಕಾರದವ್ರು ಮುಂದುವರಿಸ್ಕೊಳಕ್ ಅವ್ರಿಗೆ ಎಷ್ಟು ದಿನ ಆಸೆ ಇದನ್ನು ನಾವು ಅಷ್ಟು ದಿನ ಇಲ್ಲೇ ಕೂಡ್ತೀವಿ. ನಾಳೆ ಇನ್ನೂ ಹೆಚ್ಚಿನ ಪ್ರಮಾಣದ ಆಯಗಳು ಬರ್ತಾರೆ. ಇನ್ನು ಎಲ್ಲರೂ ಸೇರ್ಕೋತಾರೆ. ಇಲ್ಲಿ ಇವತ್ತು ಸ್ವಲ್ಪ ಜನ ಕಾಣ್ಬೋದು, ನಾಳೆ ತುಂಬಾ ಜನ ಬರ್ತಾರೆ. ಎಲ್ಲರೂ ಹೋರಾಟ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಮೇಲೆ ಆದಷ್ಟು ನಾವು ಪ್ರಭಾವ ಬೀರ್ತೀವಿ ಅಂತ ಹೇಳ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಮೊಹಮ್ಮದ್ ಗೌಸ್ ಅಂತ. ಈ ಆಯಗಳ ಸಂಘಟನೆ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ನಮ್ಮ ಸಂಘಟನೆ ನೇತೃತ್ವದ ವತಿಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ಚಳವಳಿಯನ್ನು ಮುಂದುವರಿಸ್ತಾ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.